ಇದನ್ನೇ ಬೇರೆಲ್ಲ ಮಾಡದಿದ್ದರೂ ತಿನ್ನುವುದಂತೂ ಯಾರು ಬಿಡುವುದಿಲ್ಲ. ನೀವು ಉಪವಾಸ ಮಾಡಲಿಕ್ಕೆ ಹೇಳೋದು, ಪ್ರತಿ ಸರ್ತಿ ಬರುವುದು ಒಂದು ವ್ರತವನ್ನು ತರೋದು, ಉಪವಾಸ ಮಾಡಿ ಹೇಳೋದು, ಮತ್ತು ಎಲ್ಲಿಯಾದರೂ ಚೂರು ಎಕ್ಸ್ಕ್ಯೂಸ್ ಮಾಡಿದರೆ ರಾತ್ರಿ ಊಟ ಮಾಡಿ ಹೇಳೋದು. ಎಲ್ಲ ಚೂರು ಲಿಬರಲ್ ಆಗಿ ಉಂಟು ಹೇಳಿ ಹಗಲು ತಿನ್ನಬೇಡಿ. ಪುರುಸೊತ್ತಿರುವುದೇ ಹಗಲಿಗೆ, ತಿನ್ನುವಾಗ ಟೇಸ್ಟ್ ಇರುವುದು ಹಾಗೆ. ನನ್ನ ಮಗಳಂತೂ ರಾತ್ರಿಯಲ್ಲಿ ಕೆಲವೊಮ್ಮೆ ಮಲಗಿ ತಿನ್ನೋದು, ಗೋಡೆ ಹೊರಗಿರ್ತಾಳೆ, ಮತ್ತು ನಾವು ಜೋರು ಮಾಡಬೇಕು. ಹಾಗಾಗಿ ಅದು ಎಂದು ತಿಂದಿದೆ ಅಂತಲೇ ಅದು ಗೊತ್ತಿಲ್ಲ ಕೆಲವೊಮ್ಮೆ, ಹೌದಾ ಯೋಚನೆ ಮಾಡ್ತದೆ. ಅದರ ಬದಲಿಗೆ ಹಗಲಿಗೆ ತಿನ್ನಲಿಕ್ಕೆ ಕೊಟ್ಟರೆ ಅದು ಟೇಸ್ಟ್ ಇರ್ತದೆ, ಗಮ್ಮತ್ತು ಇರ್ತದೆ, ಎಲ್ಲ ಅನುಕೂಲ. ಈಗಿದ್ದರೆ ಹೇಳೋದಿಲ್ಲ, ನಾನು ಉಪವಾಸ ಮಾಡಲಿಕ್ಕೆ ಕೊನೆಗೆ ಹೇಳುತ್ತೇನೆ. ಈಗ ಹೇಳೋದು ಮೊದಲಿಗೆ ತಿನ್ನಲಿಕ್ಕೆ ಹೇಳ್ತೇನೆ, ತಿನ್ನುವ ಮುಂಚೆ ಕೊಡಲಿಕ್ಕೆ ಹೇಳ್ತೇನೆ, ಕೊಟ್ಟು ತಿನ್ನಬೇಕು. ಇದರಲ್ಲಿ ಅಪ್ಪ ವಿಶೇಷ, ಅದಕ್ಕೆ ಹೆಸರು ಅಪ್ಪ ಅಂತ, ಅಪೂಪ ಅಂತ. ಅಧಿಮಾಸೇತು ಸಂಪ್ರಾಪ್ತೆ ಗುಡ ಸರ್ಪಿರಿಯುತಾನೀಶ, ಅದಕ್ಕೆ ನಾನು ಅದರ ಚಿತ್ರ ತಂದಾಗಿದ್ದು, ಬೆಲ್ಲ ಮತ್ತು ತುಪ್ಪ ಅಂತ. ಎಂತ ಉಪಯೋಗ ಮಾಡಬೇಕು ಅದು ಕೆಲವರಿಗೆ ಬೆಲ್ಲ ಅಂದರೆ ಎಂಥದ್ದು ಕೇಳ್ತಾರೆ, ತುಪ್ಪ ಅಂದರೆ ಏನು ಅಂತ. ಈಗೆಲ್ಲ ಹೆಸರು ಹೇಳಿ ಚಿತ್ರ ತೋರಿಸಬೇಕು, ಮತ್ತದು ಕಂಚಿನ ಪಾತ್ರೆಯನ್ನು ತೋರಿಸಬೇಕು. ಮತ್ತು ತ್ರಯಸ್ತ್ರಿಂಶದ ಅಪೂಪಾಣಿ, 33 ಅಪ್ಪದ್ದು ಚಿತ್ರ ಕೊಡ್ತೇನೆ ನಾನು, ಮಾಡಿದ್ದುಂಟು ನನ್ನ ಹತ್ರ. 33, ಅದು 33 ಒಂದು ಸಂಕ್ರಮಣದಿಂದ ಇನ್ನೊಂದು ಸಂಕ್ರಮಣದ ಮಧ್ಯದಲ್ಲಿ ಇರತಕ್ಕ ದಿನಗಳು. ನಾನೊಮ್ಮೆ ಬರದೆ, ಇವತ್ತು ಬರದೇ ಉಂಟು ಆ ಪುಸ್ತಕ ಪರ್ವ ಸಮೀಕ್ಷೆಯಲ್ಲಿ. ಅಧಿಕ ಮಾಸದಲ್ಲಿ 33 ದಿನಗಳು ಬರ್ತದೆ ಅಂತ ಎಲ್ಲ ಎದುರು ನಿಂತು, ಇವನಿಗೆ ಎಲ್ಲಿಂದ ಸಿಗ್ತದೆ ಮಾರೆ, ಎಲ್ಲಿ ತೋರಿಸಿ, ಇಲ್ಲಿ ತೋರಿಸಿ ಪಂಚಾಂಗದಲ್ಲಿ. ನಾನು ಹೇಳಿದೆ ಅಧಿಕ ಮಾಸ ಬೀಳುವುದು ಎಲ್ಲಿಂದ, ಸಾಧನೆಯ ಲೆಕ್ಕಾಚಾರದಲ್ಲಿ ಎಲ್ಲಿ ಉಂಟು ಕೇಳಿದರೆ ಸಂಕ್ರಮಣದಿಂದ ಸಂಕ್ರಮಣಕ್ಕಿರುವುದು, ಅದನ್ನು ಲೆಕ್ಕ ಹಾಕಿಕೊಳ್ಳಿ. ಅದು ಇದ್ದಾಗಲೇ ಬೀಳುವುದು, ಅದು ಕ್ರಮ ಇಲ್ಲದೆ ಬರುವುದಿಲ್ಲ. ಅದಕ್ಕೆ ಕರೆಯುವುದು ಅಧಿಕ ಮಾಸದ ಸಾಧನೆಯ ಲೆಕ್ಕಾಚಾರ. ಇವರು ತಿಂಗಳಲ್ಲಿ 31 ಗೊತ್ತಿಲ್ಲ ಆಚಾರಿಗೆ, ಇಷ್ಟೆಲ್ಲ ಬರೆದಾಗಿ ನೋಡಿ. ಅಲ್ಲಿ ವಾಕ್ಯಗಳು ಕೊಟ್ಟಾಗೆ ಬರೆದಿದ್ದೇನೆ. ನಿಮಗೆ ಅರ್ಥ ಆಗದಿದ್ದರೆ ಪಾಠ ಕೇಳಲಿಕ್ಕೆ ಬರುವುದು, ಪಾಠ ಕೇಳಲಿಕ್ಕೆ ಯಾರು ತಯಾರಿಲ್ಲ. ಅದು ಶಿಷ್ಯರೊಂದಾಗ್ತದೆ, ಶಿಷ್ಯರಾದರೆ ತಲೆ ಬಗ್ಗಿಸಬೇಕು. ಮತ್ತೆ ಹೇಳಿದ ಕೇಳು. ಈಗ ಗುರುಗಳಿಗೆ ಶಿಷ್ಯ ಬೇಕಾಗ್ತದೆ, ಶಿಷ್ಯನ ಗುರು. ಅದು ಹೇಳಿದ್ದು ಮಾತ್ರ ಕೇಳೋದಿಲ್ಲ ನಾನು. ನೀವು ಹೇಳಿದ್ದು ಕೇಳೋದಾದರೆ ನಾವೇ ಹಾಕಿರಬೇಕು, ಅದು ನಮ್ಮದೇ. ನೀವು ಹೇಳಿದ ಕೇಳಬೇಕು. ಈ ರೀತಿಯಾಗಿ ಭಾಳ ಚಂದವಾಗಿ ತ್ರಯಸ್ತ್ರಿಂಶದ ಅಪೂಪಾನಿ ದಾತವ್ಯಾನಿ ದಿನೇ ದಿನೇ. ಆದರೆ 33 ದಿನವೂ 33 ಅಪ್ಪ ಕೊಡಲಿಕ್ಕೆ. ಅದು ಈಗ ನಿನ್ನೆಯಿಂದಲೂ ಶುರುವಾಗುತ್ತೆ. ಆ 33 ದಿನ ಬರಬೇಕಾದ್ರೆ ನಮ್ಮ ಸಂಕ್ರಮಣ ನಿನ್ನೆ ಆಗಿದೆ, ಅಂದರೆ ನಿನ್ನೆಯಿಂದಲೂ ಶುರುವಾಗಬೇಕು, ಇವತ್ತಿಂದ ಅದು ಶುರುವಾಗಬೇಕು. ನಾಳೆಯಿಂದ ಆದರೂ ಪರವಾಗಿಲ್ಲ. ಕೊನೆಗೆ 33 ಅಪ್ಪಗಳನ್ನು ಸಾಜ್ಯಾನಿ ಗುಡಮಿಶ್ರಾಣಿ, ತುಪ್ಪದಲ್ಲಿ ಚಂದ ಮಾಡಿ ಕರೆದದ್ದು, ಬೆಲ್ಲ ಹಾಕಿ ತಯಾರು ಮಾಡಿದ್ದಾಗಬೇಕು. ಅಧಿಮಾಸೇತು ಸಂಪ್ರಾಪ್ತೆ ತ್ರಯತ್ರಿಂಶತ್ತು ದೇವತಾ ಉದ್ದಿಶ್ಯ ಅಪೂಪದಾನೇನ. ಅದು ಯಾಕೆ 33 ಅಂದರೆ 33 ದೇವತೆಗಳಿದ್ದಾರೆ ಮಾರಾಯ, ಅದು ಲೆಕ್ಕಾಚಾರದಲ್ಲಿ ಬಂದದ್ದು. ಅದೆಲ್ಲ ಅಪ್ಪದಾನ ಮಾಡಿದರೆ ಎಂತ ಆಗ್ತದೆ, ಹೊಟ್ಟೆ ತುಂಬ್ತದ? ಹೊಟ್ಟೆ ಮಾತ್ರ ತುಂಬುವುದಲ್ಲ, ನೆಲದಾನ ಮಾಡಿದ ಫಲ ಬರ್ತದೆ, ಭೂದಾನ ಮಾಡಿದ ಫಲಕ್ಕೆ ಯೋಗ್ಯ ಆಗ್ತದೆ ಅಂತ ಒಂದು ಸ್ಪೆಷಲ್ ಐಟಮ್ ಎಲ್ಲ ಹೇಳುವಾಗ ಅದರ ಬಗ್ಗೆ ಯೋಚನೆ ಮಾಡಬೇಕು. ತ್ರಯತ್ರಂಶದ ಅಪೂಪಾನ್ನಂ, ಕಾಂಸ್ಯ ಪಾತ್ರೆ ನಿಧಾಯಿತ. ಅನ್ನಂ ಅಂದರೆ ಇಟೇಬಲ್ ಅಂತ ಅರ್ಥ, ಆದ್ಯತೆ ಅಂತ ಹೇಳಿಕೊಳ್ಳೋ ಮೂಲಕ ತಿನ್ನುವಂಥದ್ದು ಅಂತ. ಅದನ್ನು ಅಪೂಪ, ಅದು ಅನ್ನ ಆಗುವುದು ಹೇಗೆ ಕೇಳಿದರೆ, ಒಂದು ಅಕ್ಕಿ ಹಿಟ್ಟಿನಲ್ಲೇ ಮಾಡಲಿಕ್ಕೆ ಬರ್ತದೆ, ಗೋಧಿ ಹಿಟ್ಟಿನಲ್ಲಿಯೂ ಮಾಡಲಿಕ್ಕೆ ಆಗ್ತದೆ. ಈಗ ಅದು ಎರಡನ್ನು ಬಿಟ್ಟು ಮೈದಾ ಹಿಟ್ಟಿನಲ್ಲೇ ಮಾಡಲಿಕ್ಕೆ ಹೋಗ್ತಾರೆ. ಅದು ಇರಲಿ ಏನಾದರೂ, ಅಂತೂ ಒಂದರ ಧಾನ್ಯದ ಹಿಟ್ಟಿನಲ್ಲೇ ಮಾಡಬೇಕಾದ್ದು. ತುಪ್ಪ ಅದಕ್ಕೆ ಸೇರಿಸಲಿಕ್ಕುಂಟು, ಬೆಲ್ಲವನ್ನು ಹಾಕಲಿಕ್ಕುಂಟು, ಏನೂ ಸತ್ಯ. ತುಪ್ಪ ಕಾಯಿಸಲಿಕ್ಕೆ ಬೇಕಾದ್ದು, ಅದನ್ನು ಕಂಚಿನ ಬಟ್ಟಲಲ್ಲಿಟ್ಟು ಸಗೃತಂ ಸ ಹಿರಣ್ಯಂಚ ಬ್ರಾಹ್ಮಣಾಯ ನಿವೇದೆ. ಮತ್ತೆ ಪುನಃ ಅವನಿಗೆ ಎಷ್ಟರ ತುಪ್ಪ ಅದನ್ನು ಮುಳುಗಿಸಿ ತಿನ್ನಲಿಕ್ಕೆ. ಕೆಲವರಿಗೆ ಮೇಲಕ್ಕೆ ಬೇಕು, ಚಪಾತಿಯನ್ನು ನೀವು ತುಪ್ಪ ಹಾಕಿ ಬೇಕಾದರೆ ಕಾಯಿಸಿರಿ, ಆದರೂ ತಿನ್ನುವಾಗ ಒಂದು ತುಪ್ಪ ಮತ್ತು ಸಕ್ಕರೆಯಲ್ಲಿ ಮುಳುಗಿಸಿ ತಿನ್ನುವವರು ಕೆಲವರಿದ್ದಾರೆ. ಅದಕ್ಕೆ ಬಾಳೆಹಣ್ಣು ಕತ್ತರಿಸಿ ಹಾಕುವವರು ಮತ್ತೆ ಇದ್ದಾರೆ, ಇನ್ನು ಬೇರೆ ಏನೇನು ಮಾಡುವವರು ಇರ್ತಾರೆ, ಇರಲಿ. ಹಾಗೆ ಕೆಲವರು ಉಪ್ಪಿಟ್ಟಿಗೆ ಒಂದಿಷ್ಟು ಸಕ್ಕರೆ ಹಾಕೊಂಡು ತಿನ್ನುವುದಿಲ್ಲ, ಹಾಗೆ ಮತ್ತು ಅಷ್ಟು ಕಷ್ಟಪಟ್ಟೆಲ್ಲ ಉಪ್ಪಿಟ್ಟು ಹಾಕಿ ಮಾಡಿದ್ದು. ಸಕ್ಕರೆ ಶಿರವೇ ಮಾಡ್ಬೋದಿತ್ತಲ್ಲ ಅದನ್ನು, ಆದರೆ ಅವರದೊಂದು ನಮೂನೆ ಹಾಗೆ. ಈ ಸುಮಾರು ವೆರೈಟಿ ಉಂಟು, ಜನರನ್ನು ನಾವು ನಿಲ್ಲಿಸಲಿಕ್ಕಿಲ್ಲ, ಅವರ ಇಷ್ಟಪಟ್ಟ. ಪಾಯಸಕ್ಕೆ ಉಪ್ಪಿನಕಾಯಿ ನೆಕ್ಕಿ ಪಾಯಸ ತಿನ್ನುವುದಿಲ್ಲ, ಅದು ಅವರನ್ನು ನಾವು ದೂಡಲಿಕ್ಕೆ ಬರುವುದಿಲ್ಲ. ಅದು ಇದೆ ಅಂತ ಉಪ್ಪಿನಕಾಯಿ ಅವರ ನಶೀಬ್ ಅಂತ ಹೇಳಬೇಕು. 2 ಬಾಟ್ಲಿ ಅದು ಖರ್ಚಾಗ್ತದೆ, ಇಲ್ಲಾದರೆ ಪಾಯಸದೊಟ್ಟಿಗೆ ಹೋಗುದು ಎಲ್ಲಿಗೆ. ಹಾಗೆ ತುಪ್ಪ ಮತ್ತು ಚಿನ್ನದೊಡನೆ ಪದ್ಮಪುರಾಣ ಹೇಳ್ತದೆ ದಾನ ಮಾಡಲಿಕ್ಕೆ ಉಂಟು ಅಂತ. 33 ಹೇಳಿಗಳು ಭಾಳ ಸಣ್ಣ ಸೈಜ್ ಮಾಡೋದು, ದುರ್ಬೀನಲ್ಲಿ ನೋಡಬೇಕಾಗ್ತದೆ. ಮತ್ತು ನೆಲಗಡ್ಲೆಗಿಂತಲೂ ಸಣ್ಣದು ಮಾಡಿಕೊಟ್ಟು ಒಂದು ಸಣ್ಣ ತಟ್ಟೆಯಲ್ಲಿ ಕೊಟ್ಟಿದ್ದೇನೆ ಅಂತ ಆಗಬೇಕು. ಅವ ಪಾಪ ಇದೆಂತ ಒಮ್ಮೆಲೆ ಬುಳುಮ್ಮ ಅಂತ ಹಾಕೊಳ್ಳಿಕ್ಕೆ ಬಾಯೊಳಗೆ ಅಲ್ಲ ಅಂತ ಹೇಳಲಿಕ್ಕೆ ಹೋದರೆ ಚಂದ ಮಾಡಿ ಹೇಗಿರ್ತದೆ. ಇನ್ನು ಅವರೆಲ್ಲ ಹೇಳೋದುಂಟು, ಅದರಲ್ಲಿ ಒಂದೊಂದರಲ್ಲಿ ಎಷ್ಟೆಷ್ಟೆಲ್ಲ ಬಬಲ್ಸ್ ಬರ್ತದೆ ಅಥವಾ ಹೊಟ್ಟೆಗಳು ಬೀಳ್ತವೆ, ಅಷ್ಟೆಲ್ಲ ಅವನು ಸ್ವರ್ಗದಲ್ಲಿ ಪುಣ್ಯವನ್ನು ಪಡಿತಾನೆಲ್ಲ ಹೇಳ್ತಾರೆ. ಪ್ರೈಸ್ ಮಾಡಲಿಕ್ಕೆ ಉಂಟದ, ಅಂದರೆ ತುಪ್ಪದಲ್ಲಿ ಕಾಯುವಾಗ ಭಾಳ ಚೆನ್ನಾಗಿ ಆಗಬೇಕೆನ್ನುವುದನ್ನು ವಿಶೇಷವಾಗಿ ಹೇಳುತ್ತಾರೆ. ನಾನು ತಿನ್ನುವುದನ್ನೆಲ್ಲ ಮೊದಲು ಹೇಳಿರೋದು, ಮತ್ತೆ ಎಲ್ಲ ಕೊನೆಗೆ ಹೇಳಬಾರ್ದು. ಈಗ ಬಾಯಿ ರುಚಿ ಹುಟ್ಟಿಸಿದ ನಂತರ ಅಪ್ಪ ತಿನ್ನಲಿಕ್ಕೆ ಉಂಟು ಅಂತಾದರೂ ಅಧಿಕ ಮಾಸ ಮಾಡಲಿ. ಕಪೋಣಿ ಕೂಡ ಆಯಿತಮ್ಮಂತ ಮಕ್ಕಳಿಗೆ ಮಗ್ಗಿ ಕಲಿಬೇಕು ಹೇಳೋದು. ಮತ್ತು ನಿಮಗೆ ಬೆಲ್ಲ ಕೊಡ್ತೇನೆ, ಎಲ್ಲಿ ಉಂಟು, ಈಗಲೇ ಕೊಡು, ಈಗಲೇ ಕೊಡ್ತೇನೆ ನೋಡೋದು, ಇಲ್ಲಿ ಅಂಟಿಸಿ ಬಿಡೋದು.
ಕೈಯ ಗಂಟಿಗೆ. ಇಲ್ಲಿ ಬೆಲ್ಲ ಅಂಟಿಸಿಬಿಟ್ರೆ ಅವುಗಳು ಆಹಾ ಇಲ್ಲೇ ಉಂಟು ತಿನ್ನಲಿಕ್ಕಾಗ್ತದೆ. ಮಗ್ಗಿಗೆ ಅಲ್ಲಿ ತಕ್ಷಣ ಎಲ್ಲಿ ತಿನ್ನುವುದು, ಎಲ್ಲಿಗೆ ಆಗೋದಿಲ್ಲ. ಇನ್ನು ಎಲ್ಲಿಯಾದರೂ ಗೋಡೆಗೆ ಅಂಟಿಸಿ ನೆಕ್ಕಬೇಕಷ್ಟೇ, ಇಲ್ಲಾದರೆ ಅಮ್ಮನ ಬೆನ್ನಿಗೆ ಅಂಟಿಸಿ ತೆಗಿಬೇಕು ನೆಕ್ಕಲಿಕ್ಕೆ. ಹಾಗೆ ಮತ್ತು ನಮಗೆ ಸಣ್ಣದಿರುವಾಗ ಗೆರಟೆಯಲ್ಲಿ ನಮಗೆ ತೆಂಗಿನಕಾಯಿ ಬೇಕು ಕೇಳಿದರೆ ಅವರು ಆಯಿತು ಹೆರೆದು ಕೊಡ್ತೇನೆ ಅಂತ ಎಲ್ಲ ಹೆರೆದು ಮಧ್ಯದಲ್ಲಿ ಗೆರಟೆಯಲ್ಲಿ ಚೂರು ಬಿಟ್ಟು ಕೊಡೋದವರು. ಅದು ಎಂತ ಮಾಡಿದರೂ ಬೆರಳಿಗೆ ತೆಗಿಲಿಕ್ಕೆ ಬರೋದಿಲ್ಲ, ತಿನ್ನಲಿಕ್ಕೆ ಆಗೋದಿಲ್ಲ. ಅಂತ 3/4 ಗಂಟೆ ಆದರೂ ಕೆಲಸ ಸಿಗ್ತದೆ ಆಗ ತೆಗಿಲಿಕ್ಕೆ ಹೋಗಿ. ವಿಷ್ಣು ರೂಪಿ ಸಹಸ್ರಾಂಶ ಇದು ದಾನದ ಮಂತ್ರ ಅಷ್ಟೇ. ವಿಶೇಷವಾಗಿ ಭಗವಂತನಿಗೆ ನಾನು ದಾನ ಮಾಡ್ತಾ ಇದ್ದೇನೆ ಅಂತಕ್ಕ ಎಚ್ಚರ. ವಿಷ್ಣುರೂಪಿ ಸಹಸ್ರಾಂಶು, ಅದರಲ್ಲಿ ಸೂರ್ಯನ ಅಧಿಕ ಮಾಸದಲ್ಲಿ ಅಕ್ಕರೆನ್ಸ್ ಮಾಡಿದವ ಸೂರ್ಯ, ಆದ್ದರಿಂದ ಸೂರ್ಯನಿಗೆ ಪ್ರಾಧಾನ್ಯ ಅಲ್ಲಿದೆ. ಸರ್ವಪಾಪ ಪ್ರಣಾಶನ ಅಭುವಾನ್ನ ಪ್ರಧಾನೇನ ಮಮ ಪಾಪಂ ವ್ಯಪೋಹತು ನಾರಾಯಣ ಜಗದ್ಬೀಜ ಭಾಸ್ಕರ ಪ್ರತಿರೂಪಕ. ನೀನು ಸೂರ್ಯನಿಗೆ ಒಂದು ಪ್ರತಿನಿಧಿಯಾಗಿದ್ದಿ ಅಂತ. ವ್ರತೇನಾನೇನ ಪುತ್ರಾಂಚ ಸಂಪದಂಚಾಭಿವೃದ್ಧಯ ಯಸ್ಯಸ್ತೆ ಗದಾ ಚಕ್ರೆ ಗರುಡೋ ಯಸ್ಯ ವಾಹನಂ ಶಂಖ ಕರತಲೆ ಯಸ್ಯ ಸಮಯ ವಿಷ್ಣು ಪ್ರಸೀದತು. ನೋಡಿ, ಕ್ರಮ ಪ್ರಕಾರವಾಗಿ ವಿಷ್ಣು ಯಾರು ಎನ್ನುವುದನ್ನು ಇಲ್ಲಿ ಹೇಳುತ್ತಾರೆ. ಚಕ್ರಶಂಖ ಗದಾ ಪದ್ಮ ಉಂಟು ಕೈಯಲ್ಲಿ ಎನ್ನುವ ಅರ್ಥ ಬರುವ ಹಾಗೆ ತುಂಬಿಸಿ ತೋರಿಸಿದ್ದಾರೆ. ಕಲಾ ಕಾಷ್ಟಾದಿರೂಪೇಣ ನಿಮೇಶ ಕಟಿಕಾದಿನ ಯೋ ವಂಚೇತಿ ಭೂತಾನಿ ತಸ್ಮೈ ಕಾಲಾತ್ಮನೇ ನಮಃ. ಇದು ಕಾಲದ ದೃಷ್ಟಿಯಿಂದಾದದ್ದು, ಅಧಿಕ ಮಾಸ ಬಿದ್ದದ್ದು. ಆದ್ದರಿಂದ ಕಾಲರೂಪನಾದ ಭಗವಂತನಿಗೆ ನಮಸ್ಕಾರ ಅಂಥೇಳಿ. ಮತ್ತು ದಾನ ಮಾಡುವಾಗ ಒಂದು ಹೇಳಿಕೊಳ್ಳುವ ವಾಕ್ಯ ಉಂಟು. ಕುರುಕ್ಷೇತ್ರದಲ್ಲಿ ದಾನ ಮಾಡಿದರೆ ಭಾರಿ ಪುಣ್ಯ ಬರ್ತದೆ, ಮತ್ತು ಪರ್ವಕಾಲದಲ್ಲಿ ಕೊಟ್ಟರೆ ಇನ್ನೂ ಪುಣ್ಯ ಜಾಸ್ತಿ ಆಗ್ತದೆ ಅಂತ. ದೇಶ, ಕಾಲ, ಪಾತ್ರ ಇವನ್ನೆಲ್ಲ ನೋಡಿಕೊಂಡಾಗ ಅದಕ್ಕೆ ವೈಟ್ ಜಾಸ್ತಿ ಅಂತ. ಅದಕ್ಕೆ ಕುರುಕ್ಷೇತ್ರ ಮಯಂ ದೇಶ, ನೀವು ಎಲ್ಲೇ ಬೇಕಾದ್ರೆ ಕೊಡಿ ಅದು ಕುರುಕ್ಷೇತ್ರ ಅಂತ ಆಗ್ತದೆ. ಆಗ ಕಾಲ ಪರ್ವದ್ವಿಜೋ ಹರಿ, ಆವತ್ತು ಪರ್ವಕಾಲ ಅಂತಲೇ, ಯಾವುದೇ ಕಾಲ ಆಗಲಿ ಅದು ಪರ್ವವೇ, ಹಬ್ಬವೇ. 33 ದಿನವೂ ಸಂಕ್ರಮಣದ ಹಾಗೆ, ಗ್ರಹಣದ ಹಾಗೆ, ಹುಣ್ಣಿಮೆ ಹಾಗೆ ಅದು ಪರ್ವಕಾಲವೇ. ಮತ್ತು ಬ್ರಾಹ್ಮಣ ಯಾರೇ ಸಿಗಲಿ ಕಲಿತವನು ಅವನು ಹರಿಯೇ, ಅವನು ದೇವರ ಪ್ರತಿನಿಧಿಯಾಗಿದ್ದಾನೆ ಅಂತ 3 ಹೇಳೋದು. ಪಾತ್ರ ಒಳ್ಳೆಯದು, ದೇಶವೂ ಒಳ್ಳೆಯದು, ಕಾಲವೂ ಒಳ್ಳೆಯದು. ಮತ್ತು ದಾನವು ಇದು ಒಳ್ಳೆಯದು. ನೆಲದಾನದ ಹಾಗೆ ಪೃಥ್ವಿ ಸೌಮ್ಯದಂ ದಾನಂ ಗ್ರಹಣ ಪುರುಷೋತ್ತಮ. ಹಾಗೆ ಪುರುಷೋತ್ತಮನನ್ನೇ ಕರೆದು ದಾನ ಮಾಡುವ ಕ್ರಮ. ಮಲಾನಾಂಚ ವಿಶುದ್ಧ್ಯರ್ಥಂ ಬಾಷ್ಪ ಪ್ರಶಮನಾಯ ಚ ಪುತ್ರಾಭಿವೃದ್ಧ್ಯರ್ಥಂ ತಮದಾಸ್ಯಾಮಿ ಭಾಸ್ಕರ. ಸೂರ್ಯನ ಪ್ರತಿನಿಧಿಯಾಗಿ ನಿನ್ನನ್ನು ಕರೆದುಕೊಡ್ತಾ ಇದ್ದೇನೆ, ನನ್ನ ಪಾಪಗಳೆಲ್ಲ ಹೋಗಲಿ, ತಪ್ಪುಗಳೆಲ್ಲ ಪರಿಮಾರ್ಜನೆ ಆಗಲಿ